ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವಿನ ಪ್ರಾರ್ಥನೆಯಲ್ಲಿ ಸೇರಿ ಬರುವುದಕ್ಕೆ ಕರ್ತನ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ವಾಕ್ಯ ಧ್ಯಾನಕ್ಕಾಗಿ ಇವತ್ತಿನ ದಿವಸ ಆರಿಸಿಕೊಂಡಂತ ವಾಕ್ಯ ಭಾಗವನ್ನು ನೋಡುವಾಗ ಪ್ರತ್ಯೇಕವಾಗಿ ದೇವರ ವಾಕ್ಯವನ್ನು ಕೊಟ್ಟಿಲ್ಲ, ಆದ್ರೆ ಅದರ ಒಂದು ತಾತ್ಪರ್ಯವನ್ನ ಕರ್ತನು ನಮಗೆ ಪಾಲಿಸಿಕೊಟ್ಟಿದ್ದಾರೆ. ಅಲ್ಲೆಲ್ಲೂ ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಮೊದಲನೇ ಸಮುವೇಲ 16ನೇ ಅಧ್ಯಾಯ 1ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ವರ್ಷದ ಕಡೆಯ ದಿನದಲ್ಲಿ ನಾವು ಕರ್ತನ ಸಾನ್ನಿಧ್ಯದಲ್ಲಿದ್ದೇವೆ. ಹಲ್ಲೆಲೂಯಾ. ದೇವರಿಗೆ ಕೊಟ್ಟ ಕೃಪೆಗಾಗಿ ದೇವರಿಗೆ ಸ್ತೋತ್ರ ಮಾಡುವ ವಾಕ್ಯ ಈ ರೀತಿಯಲ್ಲಿ ಹೇಳ್ತಾ ಇದೆ. ಮೊದಲನೇ ಸಮುವೇಲ 16ನೇ ಅಧ್ಯಾಯ 1ನೇ ವಚನ, ಯೆಹೋವನು ಸಮುವೇಲನಿಗೆ, ನಾನು ಸೌಲನನ್ನು ಇಸ್ರಾಯೇಲರ ಅರಸನಾಗಿರುವುದಕ್ಕೆ ಅಯೋಗ್ಯನೆಂದು ತಳ್ಳಿಬಿಟ್ಟೇನಲ್ಲ ಅನ್ನೋದನ್ನ ನಾವು ಗಮನಿಸ್ತೇವೆ. ಅದರ ಅರ್ಥ ಏನಂತಂದ್ರೆ, ಸೌಲನನ್ನ ಆರಿಸಿಕೊಳ್ಳುವಾಗ ಆ ಡಿಮಾಂಡ್ ಯಾರ್ದಾಗಿತ್ತು? ದೇವರದಾಗಿತ್ತ, ಜನರದಾಗಿತ್ತ? ಇಸ್ರೇಲ್ ಜನರದಾಗಿತ್ತು. ಏನಾಗಿತ್ತು ಅವ್ರದ್ದು ಡಿಮಾಂಡ್? ನಮಗೊಬ್ಬ ಅರಸ ಬೇಕು ಅಂತ ಅನ್ಕೊಂಡು ಮಾತ್ರ ಇರಲಿಲ್ಲ, ಇನ್ನೊಂದು ಡಿಮಾಂಡ್ ಇತ್ತು ಅವ್ರದ್ದು. ಏನಿತ್ತು? ಎರಡನೇ ಡಿಮಾಂಡ್. ಅದರ ಜೊತೆ, ಆ ಅರಸನ ಜೊತೆ ಇನ್ನೊಂದು ಡಿಮಾಂಡ್ ಇತ್ತು. ನಮಗೆ ಅನ್ಯ ಜನರ, ಅನ್ಯ ದೇಶದವರ ರೀತಿಯಲ್ಲಿ ನಮಗೊಬ್ಬ ರಾಜ ಬೇಕು. ರಾಜ ಬೇಕು. ಯಾರ ತರ ಬೇಕು? ಯಾವ ರೀತಿಯಲ್ಲಿ ಅನ್ಯ ದೇಶದಸ್ಥರ ಮೇಲೆ ಒಬ್ಬ ರಾಜನಿದ್ದನೋ, ಆ ದೇಶದ ಮೇಲೆ ಯಾವ ರೀತಿಯಲ್ಲಿ ರಾಜನಾಗಿ ನಡೆಸ್ತಿದ್ದಾನೋ ಆ ಒಂದು ಅರಸನು ನಮಗೆ ಬೇಕು ಅನ್ನೋದನ್ನ ಇಸ್ರೇಲ್ ಯಾರ ಹತ್ರ ಕೇಳ್ತಾರೆ? ಸಮುವೇಲನ ಹತ್ರ. ಸಮುವೇಲನ್ನು ದೇವರಿಗೆ ತಿಳಿಸ್ತಾನೆ. ಈಗ ಆ ಆಯ್ಕೆಯನ್ನ ಮಾಡೋದಕ್ಕಿಂತ ಮುಂಚೆ ಆ ಇಸ್ರೇಲ್ ದೇಶದ ಮೇಲೆ ರಾಜರು ಯಾರಾಗಿದ್ರು? ದೇವರೊಬ್ಬನೇ ಸರ್ವಾಧಿಕಾರ, ಸರ್ವಾಧಿಪತ್ಯ ಉಳ್ಳವನಾಗಿದ್ದನು. ಹಲ್ಲೆಲೂಯಾ. ಯಾವ ಮನುಷ್ಯನ ಆಲೋಚನೆ ಇರಲಿಲ್ಲ, ಯಾವ ಪರಿಸ್ಥಿತಿಗೆ ಅನುಗುಣವಾಗಿ ತೆಗೆದುಕೊಂಡಂತ ಆ ಒಂದು ಸ್ಥಿತಿ ಇರಲಿಲ್ಲ. ಯಾಕೆಂದ್ರೆ ದೇವರು ಎಲ್ಲವನ್ನ ಭೂತ ವರ್ತಮಾನ ಭವಿಷ್ಯವನ್ನ ತಿಳಿದುಕೊಂಡಿರುವಂತ ದೇವರು ಎಲ್ಲವನ್ನ ತಕ್ಕ ಸಮಯಕ್ಕೆ ಆತನು ಮಾಡಿಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಭೂತ ವರ್ತಮಾನ ಭವಿಷ್ಯತ್ತಿನ ನಮ್ಮ ದೇವರು ಯಾವಾಗ ನಮಗೆ ರಾಜನಾಗಿರ್ತಾನೋ, ನಮ್ಮ ಎಲ್ಲಾ ನಿರ್ಧಾರಗಳಲ್ಲಿ ಆತನ ಒಂದು ನಡೆಸುವಿಕೆ ನಮ್ಮ ಮೇಲೆ ಇರ್ತದೋ, ಎಂದಿಗೂ ಕೂಡ ನಾವು ತಪ್ಪಿ ಹೋಗೋದಿಲ್ಲ, ಎಂದಿಗೂ ಕೂಡ ನಾವು ಸೋತು ಹೋಗೋದಿಲ್ಲ, ಎಂದಿಗೂ ಕೂಡ ನಾವು ನಿರಾಶೆಗೊಳಗಾಗೋದಿಲ್ಲ. ಆದ್ರೆ ಏನಾಗ್ತದೆ ಇಲ್ಲಿ? ಆ ಕರ್ತನಾದ ದೇವರನ್ನ, ನಮ್ಮನ್ನು ಉಂಟು ಮಾಡಿದಂತ, ಅದೇ ರೀತಿಯಲ್ಲಿ ಪಿತೃಗಳನ್ನ ತಾಯಿಯಂತೆ ತಂದೆಯಂತೆ ಅರಣ್ಯದಲ್ಲಿ ಸಲಹಿದಂತ ದೇವರು ನಮಗೆ ಬೇಡ. ಈಗ ಯಾರು ಬೇಕಾಗಿದ್ದಾರೆ ನಮಗೆ? ನಮಗೊಬ್ಬ ಮನುಷ್ಯ ರಾಜನಾಗಿ ಬೇಕು. ಯಾಕೆಂತಂದ್ರೆ ಅವ್ರು ಎಲ್ಲಿ ನೋಡಿದ್ದಾರೆ ಅದನ್ನ? ಆ ಮನುಷ್ಯ ರಾಜನಾಗಿರೋದನ್ನ ಅನ್ಯ ದೇಶದಲ್ಲಿ ನೋಡಿದ್ದಾರೆ. ಅನ್ಯ ದೇಶದಲ್ಲಿ ಅದನ್ನ ನೋಡಿ ಈಗ ಏನ್ ಮಾಡ್ತಾ ಇದ್ದಾರೆ? ಅದೇ ರೀತಿ ಒಬ್ಬ ವ್ಯಕ್ತಿ ನಮಗೆ ಬೇಕು ಅಂತ ಅನ್ಕೊಂಡು ಕೇಳಿದಾಗ ಕರ್ತನು ಇವರ ಕಾಟವನ್ನು ತಡೆದಾಗದೆ, ಸಮುವೇಲನು ಇವರ ಕಾಟವನ್ನು ತಡೆದಾಗ ಯಾವ ಒಂದು ಕಾರ್ಯವನ್ನ ಮಾಡ್ತಾರೆ? ಸೌಲನನ್ನ ಆರಿಸುವಂತ ಕಾರ್ಯವನ್ನ ಮಾಡ್ತಾರೆ. ಸೌಲನನ್ನ ಆರಿಸುವಂತ ಕಾರ್ಯ ಮತ್ತು ದಾವೀದನನ್ನ ಆರಿಸುವ ಕಾರ್ಯವನ್ನ ನೀವು ಗಮನಿಸ್ರಿ. ಸೌಲನನ್ನ ಆರಿಸುವಾಗ ಹೇಳಿದ್ರ ದೇವರು, ಸೌಲನೆಂಬವನು ಇದ್ದಾನೆ, ಅವನು ಈ ಕೀಷನ ಮಗನಾಗಿದ್ದಾನೆ, ನೀನು ಆ ಕೀಷನ ಮಗನ ಬಳಿಗೆ ಹೋಗಿ ನಿನ್ನ ಕೊಂಬಲ್ಲಿ ಎಣ್ಣೆಯನ್ನು ತುಂಬಿಸಿದ ನಂತರ ಆತನ ಮೇಲೆ ಏನ್ ಮಾಡು? ಅಭಿಷೇಕಿಸು ಅನ್ಕೊಂಡು ಹೇಳಿದನ. ಯಾವ ಪ್ರಾಸೆಸ್ ನಡೀತು ಅಲ್ಲಿ? ಆಯ್ಕೆ ಮಾಡುವಾಗ ಯಾವ ಪ್ರಾಸೆಸ್ ನಡೀತು? ಹೆಂಗ ಆರಿಸ್ಕೊಂಡ್ರು? ಅಲ್ಲ, ಕತ್ತೆ ಹೊಡ್ಕೊಂಡ್ಬಿಟ್ಟಿದ್ವಿ, ಅವನು ಕತ್ತೆ ಹೊಡ್ಕೊಂಡು ಹೋದ. ಆರಿಸ್ಕೊಂಡಂತ ಪ್ರಾಸೆಸ್ ಹೆಂಗ್ ನಡೀತಲ್ಲಿ? ಔಸ್ಕೊಟ್ಟಿಗಿಂತ ಮುಂಚೆ ಏನಾಯ್ತು? ಔಸ್ಕೊಟ್ಟಿಗಿಂತ ಮುಂಚೆ ಏನಾಯ್ತು? ಯಜ್ಞವೇದಿ ಆದ ನಂತರ ಏನಾಯ್ತು? ಅಲ್ಲೇನ್ ಮಾಡಿದ್ರು? ಚೀಟ್ಗಳನ್ನ ಹಾಕಿದ್ರು, ಹೆಸರುಗಳನ್ನ ಬರೆದು ಚೀಟನ್ನ ಹಾಕಿದ್ರು. ಈ ಚೀಟ್ ಹಾಕುವಂತ ಕಾರ್ಯ 3-4 ಕಡೆ ಮಾತ್ರ ಬರುತ್ತೆ. ಒಂದು ಆಕಾನೊಂದು ಕಾಲದಲ್ಲಿ ಬರುತ್ತೆ,
ಇನ್ನೊಂದು ಅಪೊಸ್ತಲ ಕೃತ್ಯದಲ್ಲಿ ಇನ್ನೊಬ್ಬ ಅಪೊಸ್ತಲನನ್ನ ಆರಿಸಿಕೊಳ್ಳುವಂತ ಕಾರ್ಯ ಬರುತ್ತೆ. ನೋಡ್ರಿ, ಈ ಎರಡು ಆ ಅಪೊಸ್ತಲ ಕೃತ್ಯದಲ್ಲಿ ಈಗ ಆಕಾನನನ್ನ ಕಂಡುಹಿಡಿಯಬೇಕಾಗಿತ್ತು. ದೇವರು ಆ ಒಂದು ಇಡೀ ಸಮುದಾಯಕ್ಕೆ ಒಂದು ಅಗತ್ಯ. ಆಕ್ಚುಲಿ ಆಗಿ ಅಲ್ಲಿ ಕೂಡ ಚೀಟುಗಳ ಅಗತ್ಯ ಇರಲಿಲ್ಲ. ಯಾಕೆ ಅಗತ್ಯ ಇರಲಿಲ್ಲ? ದೇವರು ಯಾಜಕರಿಗೆ ಏನನ್ನು ಕೊಟ್ಟಿದ್ರು? ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಉರ್ರೀಮ್ ತಮ್ಮೀಮ್ಗಳನ್ನು ಕೊಟ್ಟಿದ್ರು. ಸೊ ಅಲ್ಲಿ ಉರ್ರೀಮ್ ತಮ್ಮೀಮಿನಿಂದ ಅಲ್ಲಿ ಆ ಒಂದು ಕಾರ್ಯಗಳು ನಡಿಬೇಕಾಗಿತ್ತು. ಬಟ್ ಏನ್ ಮಾಡಿದ್ರು? ಅಲ್ಲಿ ಚೀಟ್ ಮಾಡೋದು. ದೇವರು ಅವ್ರು ಮಾಡಿದ ಕಾರ್ಯಕ್ಕೆ ಅವ್ರು ಸಪೋರ್ಟ್ ಆಗಿ ನಿಂತು ಅದನ್ನ ಕಾರ್ಯ ಮುಂದುವರಿಸಿದ್ರು. ಆದ್ರೆ ಇಲ್ಲಿ ನಡೆದಂತ ಆಯ್ಕೆ, ಸೌಲನ ಆಯ್ಕೆ ಮತ್ತು ಅಪೊಸ್ತಲ ಕೃತ್ಯದಲ್ಲಿ ಮತ್ತಿಯನ ಆಯ್ಕೆ ನೋಡುವಾಗ ಈತನು ಕೂಡ ಕರೆಕ್ಟ್ ಆಗಿ ರಾಜನ ಸ್ಥಾನದಲ್ಲಿ ನಿಲ್ಲಿಲ್ಲ. ಇವನು ಕೂಡ ಅಪೊಸ್ತಲನ ರೀತಿಯಲ್ಲಿ ನಡೆಸಲ್ಪಡಿಲ್ಲ. ನಂತರದಲ್ಲಿ ನಾವು ಜೀವಿತದಲ್ಲಿ ನೋಡ್ತಿದ್ದೇವೆ, ಈ ಅಪೊಸ್ತಲನ ಸ್ಥಾನಕ್ಕೆ ಸರಿ ಬೀಳುವವನಿಗೆ ನಿಂತದ್ದು ಯಾರು? ಆ ಒಂದು 12ನೇಯವನಾಗಿ ಪೌಲನಿಂದ ನೋಡ್ತೇವೆ. ಹಲ್ಲೆಲೂಯಾ. ಅದು ದೇವರ ಆಯ್ಕೆ ಆಗಿತ್ತು. ಆದ್ರೆ ಚೀಟು ಹಾಕಿಸಿ ಎಲ್ಲರ ಮಧ್ಯದಲ್ಲಿ ಆರಿಸಲ್ಪಟ್ಟಂತ ಇವರಿಬ್ಬರು ಕೂಡ ದೇ ಗಾಟ್ ಫೇಲಿಯರ್. ಇವರು ಫೇಲಿಯರ್ ಆಗ್ತಾರೆ. ಅದಕ್ಕೋಸ್ಕರವಾಗಿ ನಮ್ಮ ಜೀವಿತದಲ್ಲಿ ಈ ಒಂದು ಕಾರ್ಯಗಳನ್ನ ನಾವು ಮಾಡುವಾಗ ಬಹಳ ಎಚ್ಚರದಿಂದ ಇರಬೇಕು. ಪರಿಶುದ್ಧಾತ್ಮನು ಈಗ ಚೀಟುಗಳಲ್ಲಿ ನಮ್ಮನ್ನ ನಡೆಸೋದಿಲ್ಲ. ಕರ್ತನು ಅದನ್ನು ಆಲೋಚನೆಯಲ್ಲಿ ನಡೆಸುವಂತ ದೇವರಾಗಿದೆ. ಹಲ್ಲೆಲೂಯಾ. ಆ ಆಲೋಚನೆಯನ್ನ ಕರ್ತನು ನಮಗೆ ಕೊಡುವಾತನಾಗಿದೆ. ಅನೇಕ ಬಾರಿ ನಾವು ಇಂಥ ಕಾರ್ಯಗಳನ್ನ, ಕೆಲವರನ್ನ ನನ್ನ ಸಾಕ್ಷಿ ಹೇಳೋದನ್ನು ನೋಡಿದ್ದೇನೆ. ನಾನು ಹಿಂಗೆ ನಾನು ಗೊಂದಲಕ್ಕೊಳಗಾದೆ. ಆವಾಗ 2-3 ಹೆಸರುಗಳನ್ನು ತೆಗೆದು ಚೀಟಿಗೆ ಹಾಕಿದೆ. ಚೀಟಿ ತೆಗೆದ ನಂತರ ನನಗೆ ಅದು ಸಿಕ್ತು. ಯಾಕಂದ್ರೆ ನಿನ್ನ ಒಳಗಡೆ ಇರೋದು ಅದೇ ಅಲ್ವಾ. ಒಂದ್ ವೇಳೆ ಬೇರೆ ಆಯ್ಕೆ ಸಿಕ್ಕಿದ್ರೆ ಏನಾದ್ರು ನೀನು ಆ ಚೀಟ್ನ ಮತ್ತೆ ಇದು ಮಾಡ್ತಾ ಇದ್ದೆ, ಮತ್ತೆ ಹೌಸಿ ಮಾಡಿ ಹೌಸಿ ಅಂತ ಅನ್ಕೊಂಡೆ ಗೇಮ್ ಇತ್ತು. ಆದ್ರೆ ನಂಬರ್ ತೆಗೆದ್ರೆ ಯಾರಿಗೆ ಪ್ರೈಸ್ ಬರುತ್ತೆ ಅದ್ರ ಪ್ರೈಸ್. ಈ ಹೌಸಿ ಅನ್ನ ನಮ್ಮ ಲೈಫಲ್ಲಿ ಆಡಕ್ ಹೋಗ್ಬಾರ್ದು. ಹೌಸಿ ಅಂದ್ರೆ ಮತ್ತೆ ಲೈಫ್ ಎಲ್ಲ ಹೌಸಿ ಆಗುತ್ತೆ. ಅದಕ್ಕೋಸ್ಕರವಾಗಿ ಬಹಳ ಎಚ್ಚರದಿಂದ ಇರಬೇಕು. ಸೈತಾನ ಈ ರೀತಿಯಲ್ಲಿ ನೋಡ್ರಿ, ಇಲ್ಲಿ ಆ ರಾಜನ ಅಗತ್ಯ ಇರಲಿಲ್ಲ. ಯಾರ ರಾಜ ಆಗಿದ್ರು? ಕರುಣಾಮಯ, ದಯಾಪೂರ್ಣರು. ಅದೇ ರೀತಿಯಲ್ಲಿ ಎಲ್ಲಾ ಕೊರತೆಗಳನ್ನು ನೀಗಿಸುವ ದೇವರು, ಅರಣ್ಯದಲ್ಲಿ ಮನ್ನವನ್ನ ಸುರಿಸುವ ದೇವರು. ಅದೇ ರೀತಿಯಲ್ಲಿ ಆ ಒಂದು ಅರಣ್ಯದ ಮಧ್ಯದಲ್ಲಿ ನೀರು ಬೇಕು ನನ್ನ ಬಂಡೆಯಿಂದ ನೀರು ಕೊಡಿಸಿದ ದೇವರು. ಮಾಂಸ ಬೇಕು ಅಂತಂದಾಗ ಈಗಲೂ ಕೂಡ ನಮಗೆ ಮಾಂಸ ಬೇಕು ಅಂತಂದ್ರೆ ನಮಗೆ ಸಿಗಲ್ಲ. ಆದ್ರೆ ಇಸ್ರೇಲ್ರಿಗೆ ಆ ಅರಣ್ಯದಲ್ಲಿ ಕರ್ತನು ಮಾಂಸವನ್ನು ಒದಗಿಸು ಅಂತ ದೇವರು ನಾನು ನಿಮ್ಮನ್ನ ನಡೆಸ್ತೀನಿ ಅಂತ ಅನ್ಕೊಂಡು ಮುಂದುವರಿಯುವಾಗ ಈ ಜನರು ಕೇಳ್ತಾ ಇದ್ದಾರೆ. ಏನನ್ನ ಕೇಳ್ತಾ ಇದ್ದಾರೆ? ಮನುಷ್ಯನನ್ನ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಈ ಒಂದು ವಿಚಾರ ನನ್ನ ಟಾಪಿಕ್ ಅಲ್ಲದೆ ಇದ್ರು ಕೂಡ ಬಂದಂತ ಸಮಯದಲ್ಲಿ ನಾನು ಟಚ್ ಮಾಡಿದೆ. ಏನಂತಂದ್ರೆ ನಮ್ಮ ಮೇಲೆ ಸರ್ವ ಆಧಿಪತ್ಯ ಉಳ್ಳವನು ಯಾರಾಗಿರ್ಬೇಕು? ಅದನಾದ ಯೇಸು ಆಗಿರ್ಬೇಕು. ಹಲ್ಲೆಲೂಯಾ. ಈ 2025ನೇ ವರ್ಷದಲ್ಲಿ ಅದು ಆಗದೆ ಇರಬಹುದಾದ್ರೆ 26ನೇ ವರ್ಷದಲ್ಲಿ ನಮ್ಮ ಸರ್ವಾಧಿಪತ್ಯ ಉಳ್ಳವನು ನಮ್ಮ ಕಥಾಧಿಕರ್ತನ ಯೇಸು ಆಗಿರ್ಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದ್ರೆ ಒಂದು ಗೊಂದಲ ಬರಬಹುದು. ಇವತ್ತು ಸಂಜೆ ನಾವು ಚೀಟ್ ಹಾಕ್ತಿವಲ್ಲ, ಅದು ಯಾವ ಚೀಟು ಅಂತ ಗೊಂದಲ ಆಗ್ಬೋದು. ಅಷ್ಟೇ ಬಂದಿರ್ಬೋದು. ಆಗ್ಲಿ, ಸಂಜೆ ಚೀಟ್ ಹಾಕ್ತಿವಲ್ಲ, ಅದು ಯಾವ ಚೀಟು? ಆ ಚೀಟಲ್ಲಿ ಯಾರ ಹೆಸರು ಬರೆದು? ಮನುಷ್ಯನ ಹೆಸರು ಬಂದಿರಲಿಲ್ಲ. ಜೀವ ಸ್ವರೂಪನಾದ ಸರ್ವಶಕ್ತನಾದ ಬಾಯಲ್ಲಿ ನುಡಿದಿರುವಂತ ಆ ಭವಿಷ್ಯವನ್ನು ರೂಪಿಸುವಂತ, ವರ್ತಮಾನವನ್ನು ರೂಪಿಸುವಂತ, ಭವಿಷ್ಯವನ್ನು ರೂಪಿಸುವಂತ ಕರ್ತನ ಜೀವ ನುಡಿಗಳಲ್ಲಿರ್ತವೆ. ಹಲ್ಲೆಲೂಯಾ. ಆ ಜೀವ ನುಡಿಗಳನ್ನ ನಾವು ರಿಸೀವ್ ಮಾಡಿ ನಡೆಯೋದಾದ್ರೆ ಕರ್ತನು ಅದರಂತೆ ನಮ್ಮನ್ನ ನಿಲ್ಲಿಸುವಾಗಲಾಗಿದೆ. ಹಲ್ಲೆಲೂಯಾ. ಆ ಜೀವ ನುಡಿ ನಿನ್ನ ಮುಖ ನೋಡಿ ಬರೋದಿಲ್ಲ. ಆ ಜೀವ ನುಡಿ ನಿನ್ನ ತಪ್ಪನ್ನ ಎಚ್ಚರಿಸುವಂತ ವಾಕ್ಯ ಆಗಿರ್ಬೋದು, ನೀನು ಸರಿ ಮಾರ್ಗದಲ್ಲಿ ನಡಿ ಅಂತ ಅನ್ಕೊಂಡು ಹೇಳುವಂತ ಮಾತಾಗಿರ್ಬೋದು. ಅದರಲ್ಲಿ ಯಾವುದೇ ಮುಖಸ್ತುತಿ ಇರೋದಿಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ಹೋಗೋಣ. ನೀನು ಅವನಿಗೋಸ್ಕರ ಎಷ್ಟರವರೆಗೆ ದುಃಖಿಸುತ್ತಿರುವಿ? ಕೊಂಬನ್ನು ಎಣ್ಣೆಯಿಂದ ತುಂಬಿಸಿಕೊಂಡು ಬಾ. ನಾನು ನಿನ್ನನ್ನು ಬೆತ್ಲೆಹೇಮಿನವನಾದ ಈಶಾಯನ ಬಳಿಗೆ ಕಳುಹಿಸುತ್ತೇನೆ. ಅವನ ಮಕ್ಕಳಲ್ಲೊಬ್ಬನನ್ನು ಅರಸನನ್ನಾಗಿ ಆರಿಸಿಕೊಂಡಿದ್ದೇನೆ ಎಂದು ಹೇಳಿದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸಮುವೇಲನಿಗೆ ತಿಳಿಸ್ತಾ ಇದೆ, ಆ ಈಶಾಯನಿಗೆ ಮಕ್ಕಳಿದಾರಲ್ಲ, ಆ ಮಕ್ಕಳಲ್ಲಿ ಒಬ್ಬನನ್ನ ನಾನು ಏನಂತ ಆರಿಸಿದ್ದೇನೆ? ನಾನು ಅರಸನನ್ನಾಗಿ ಆರಿಸಿದ್ದೀನಿ. ಇದುವರೆಗೂ ಅವರು ಅರಸರಲ್ಲ. ಇದುವರೆಗೆ ಅರಸರ ಒಂದು ಸ್ಥಿತಿ ಅಥವಾ ಅರಸನ ಒಂದು ಸ್ಥಾನಮಾನ ನಮ್ಗೆ ಸಿಗುತ್ತೆ ಅಂತ ಗೊತ್ತಿಲ್ಲ. ಆದ್ರೆ ಅವರಿಗೆ ನಾನು ಏನ್ ಮಾಡಿದೀನಿ? ಈಗ ಅವರಲ್ಲಿ ಒಬ್ಬನನ್ನು ನಾನು ಅರಸನನ್ನ ಆರಿಸಿದ್ದೀನಿ. ಈಗ ನೀನು ಕೊಂಬನ್ನ ತೆಗೆದುಕೊಂಡು ಹೋಗುವಂತ ಅನ್ಕೊಂಡು ಸಮುವೇಲನಿಗೆ ಹೇಳ್ತಾ ಇದ್ದೇನೆ. ಸಮುವೇಲನ ಬಳಿಗೆ ಬಂದು
ಎಲ್ಲರ ಜೊತೆ ಮಾತಾಡ್ತೀನಿ. ಎಲಿ ಅವನನ್ನು ನೋಡ್ತಾ ಇದ್ದಾನೆ. ನೋಡೋದು ಎತ್ತರದ ವ್ಯಕ್ತಿ, ಶಸ್ತ್ರಾಸ್ತ್ರ ಹಿಡಿದುಕೊಂಡು ನಡೆದ್ರೆ ಇವನೊಬ್ಬ ಯುದ್ಧ ವೀರ, ಇವನು ಇಸ್ರೇಲ್ ದೇಶದ ಜನರನ್ನ ಕಾಯ್ತಾನೆ ಅನ್ನುವ ರೀತಿಯಲ್ಲಿ ಸಮುವೇಲನ ಲೆಕ್ಕಾಚಾರ ಮಾಡ್ತಾರೆ. ಯಾಕಂತಂದ್ರೆ ಫಸ್ಟ್ ಲೆಕ್ಕಾಚಾರ ಜನರು ಮತ್ತು ಇವರು ಎಲ್ಲ ಸೇರ್ಕೊಂಡು ಲೆಕ್ಕಾಚಾರ ಮಾಡಿದಂಗೆ ಉದ್ದದವನು ಯಾರು, ಸೌಲ ಎತ್ತರ, ಅವನಿಗಿಂತ ಎತ್ತರ ಯಾರು ಇಲ್ಲವಂತೆ. ಆ ರೀತಿಯ ವ್ಯಕ್ತಿಯನ್ನ ಫಸ್ಟ್ ಏನು ಆರಿಸಿಕೊಂಡದ್ದು ದೇವರ ಅಲ್ಲೇ ನಮಗೆ ಸಮುವೇಲನ ಅಂತ ಅನ್ಕೊಂಡು ಅಥವಾ ಇಸ್ರೇಲ್ರ ಅಂತ ಅನ್ಕೊಂಡು ನಮಗೆ ಗೊತ್ತಾಯ್ತು. ಈಗ ಕೂಡ ಅದೇ ಸಮುವೇಲನ್ನು ನೋಡ್ಕೊಂಡು ಹೋಗ್ತಾ ಇದ್ದಾನೆ. ಯಾರಿರ್ಬೋದು? ಈ ಎತ್ತರದವನು ಇರ್ಬೋದ? ಇವನ್ ದೇಹದಲ್ಲಿ ಚೆನ್ನಾಗಿದ್ದಾನಲ್ಲ, ಇವನು ಇರ್ಬೋದ? ಇವನು ಓಡಿ ಅಥವಾ ಇವನು ರಣಶೂರನಾಗಿ ಅನೇಕ ಜನರ ಸಾಯಿಸುವಂತ ಕ್ಷಮಿಸಿ ಇವನು ಇರ್ಬೋದ ಅಂತ ಅನ್ಕೊಂಡು ಕೇಳುವಾಗ ಕರ್ತನ ಮೊದಲನೇ ಸಮುವೇಲ 16ನೇ ಅಧ್ಯಾಯ 11ನೇ ವಚನದಲ್ಲಿ ಈ ರೀತಿಯಲ್ಲಿ ಕೇಳ್ತಾ ಇದ್ದಾನೆ. ಎಲ್ರಿಗೂ ಇವನ ಅಂತ ಅನ್ಕೊಂಡು ದೇವ್ರ ಜೊತೆ ಕಾನ್ವರ್ಸೇಷನ್ ಮಾಡ್ತಾ ಇದ್ದಾರೆ. ಯಾರು? ಸಮುವೇಲನು. ಇವನ ಅಂತ ಅನ್ಕೊಂಡು ಕಾನ್ವರ್ಸೇಷನ್ ಮಾಡ್ತಾರೆ. ಇವನು ಇರ್ಬೋದು ಇವನಲ್ಲ ಕಣ ಅಂತ ಅನ್ನೋ ರೀತಿಯಲ್ಲಿ ದೇವರು ಹೇಳುದು. ಆ ರೀತಿಯಲ್ಲಿ ಕಾನ್ವರ್ಸೇಷನ್ ನಡೆದಿದೆ. ಆಗ ಅನಂತರ ಸಮುವೇಲನು ಇಸ್ರಾಯೇಲನು ನಿನ್ನ ಮಕ್ಕಳೆಲ್ಲ ಇಷ್ಟೇ ಮಂದಿಯೋ ಎಂದು ಕೇಳಲು ಅವನು ಇವೆಲ್ಲರಿಗಿಂತಲೂ ಚಿಕ್ಕವನೊಬ್ಬನಿದ್ದಾನೆ, ಅವನು ಕುರಿ ಮೇಯಿಸುವುದಕ್ಕೆ ಹೋಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಏನಕ್ಕೆ ಅವನನ್ನು ರಿಸರ್ವ್ ಮಾಡಿದ್ದಾರೆ? ಕುರಿ ಮೇಯಿಸುವುದಕ್ಕೆ. ಎಷ್ಟು ಕುರಿ? ಅವನ ಅಣ್ಣ ಹೇಳ್ತಾನೆ 4 ಕುರಿ. 4 ಕುರಿ ಮೇಯಿಸಿ 4 ನೋಡ್ಕೊಳ್ಳೋದಕ್ಕೆ ಇವರು ಕುಟುಂಬದಲ್ಲಿ ಇವ್ರ ಫ್ಯಾಮಿಲಿಯಲ್ಲಿ ಇವರ ಅಪ್ಪ ಸಪರೇಟ್ ಮಾಡಿದ್ದಾರೆ. ಯಾಕೆಂತಂದ್ರೆ ಇವನಿಗೆ ಪ್ರಬುದ್ಧತೆ ಇಲ್ಲ, ನಾಲೆಜ್ ಇಲ್ಲ, ಇವನಿಗೆ ತಿಳುವಳಿಕೆ ಇಲ್ಲ, ಇವನು ಏನಕ್ಕೂ ಬಾರದವನು. ಇವನ್ 4 ಕುರಿ ಆದ್ರೂ ಸಾಕೊಂಡಿರ್ಲಿ ಅಂತ ಅನ್ಕೊಂಡು ಇವನು ಮತ್ತೆ ಮನೆಯಲ್ಲಿದ್ರೆ ಇವನ್ ಕಾಟ ತಡಿಯಕ್ಕಾಗಲ್ಲ. ಅಲ್ಲಿ ಇಲ್ಲಿ ಅಂತ ಅನ್ಕೊಂಡು ಏನು, ಯಾಕೆಂತಂದ್ರೆ ಎಲ್ಲಿ ಗೊತ್ತಾಗುತ್ತೆ ನಮ್ಗೆ ದಾವೀದನು ಪ್ರಶ್ನೆ ಮಾಡುವ ಎಲ್ಲಿ ಗೊತ್ತಾಗುತ್ತೆ? ಅವನು ಸೈನ್ಯದ ಮಧ್ಯದಲ್ಲಿ ಹೋಗುವಾಗ ಅವ್ರೇನ್ ಮಾಡ್ತಿದ್ದಾರೆ, ಇವ್ರೇನ್ ಮಾಡ್ತಿದ್ದಾರೆ, ಅವನು ಯಾರು ನಿಂತಿದ್ದಾನೆ, ಅವನು ಫಿಲಿಸ್ತೀನ ಏನ್ ಹೇಳ್ತಾ ಇದ್ದಾನೆ, ಏನಂದ ಅವನು, ಅದಕ್ಕೆ ಈ ಸೌಲ ಏನಂದ ಅನ್ನೋ ರೀತಿಯಲ್ಲಿ ಕೇಳ್ತಾ ಇದ್ದಾನೆ. ಇದೇ ರೀತಿಯಲ್ಲಿ ಪ್ರಶ್ನೆ ಮಾಡುವಂತ ಒಂದು ತಿಳಿದುಕೊಳ್ಳುವಂತ ವ್ಯಕ್ತಿ ಯಾರಾಗಿದ್ದಾನು? ದಾವೀದನು. ಅದಕ್ಕೋಸ್ಕರ ಇವನ್ ನನ್ನ ತಲೆ ತಿಂತಾನೆ, ಇವನ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋದಕ್ಕೆ ನನ್ಗೆ ಆಗಲ್ಲ ಅಂತ ಅನ್ಕೊಂಡು ಎಲ್ಲಿ ಕಳಿಸಿದ್ದಾನೆ? ಕುರಿ ಕಾಯ್ದಕ್ಕೆ. ಹಾಗಾದ್ರೆ ಮನೆಯಲ್ಲಿ ಕಡೆಗಣಿಸಲ್ಪಟ್ಟಂತ ವ್ಯಕ್ತಿ ಯಾರಾಗಿದ್ದಾನು? ಆದರೆ ಮೊದಲನೇ ಸಮುವೇಲ 16ನೇ ಅಧ್ಯಾಯ 12ನೇ ವಚನ ಬರುವಾಗ ಎಲ್ಲರನ್ನ ಟೆಸ್ಟ್ ಮಾಡಿ ಅಂತ 7 ಜನರನ್ನ 8ನೇ ಅವನಿಗೆ ಯಾರು ಕಾಯ್ತಾ ಇದ್ದಾರೆ? ಇಡೀ ಫ್ಯಾಮಿಲಿ ಕಾಯ್ತಾ ಇದೆ. ನೋಡ್ರಿ, ಸಮುವೇಲ ಬಂದಿದ್ದಾನೆ ಮನೆಗೆ. ಸಮುವೇಲ ಊರಿಗೆ ಬಂದ್ರೆ ಅದಕ್ಕಿಂತ ಮುಂಚೆ ಬರೆಯಲ್ಪಟ್ಟಿದೆ, ಶುಭವನ್ನು ತಂದಿದ್ದಾನೋ ಅಶುಭವನ್ನು ತಂದಿದ್ದಾನೋ ಅಂತ ಅನ್ಕೊಂಡು ಊರವರೇ ಹಳ್ಳಿಯವರೇ ಎದುರ್ಕೊಂಡಿದ್ರಂತೆ. ಆದ್ರೆ ತನ್ನ ಮಕ್ಕಳಲ್ಲಿ 8ನೇಯವನನ್ನ ಈಶಾಯನ ಎಲ್ಲಿ ಬಿಟ್ಟಿದ್ದಾನೆ? ಕುರಿ ಕಾಯೋದಕ್ಕೆ ಬಿಟ್ಟಿದ್ದಾನೆ. ಅಂದ್ರೆ ಏನಂತಂದ್ರೆ ಇಂಥ ಮ್ಯಾಟ್ರಿಗೆಲ್ಲ ಅವನು ಬೇಡ. ಅಂದ್ರೆ ಅವನು ಇಂಥ ಈಗ ದೊಡ್ಡ ಮಾತುಗಳು ನಡೆಯುವಾಗ ನಾವ್ ಹೆಂಗೆ ಮಕ್ಕಳನ್ನ ಕೂಡ ಹಾಕಿ ರೂಮ್ ಒಳಗೆ ಹಾಕ್ತಿವೋ ಅದೇ ರೀತಿಯಲ್ಲಿ ಇವನು ಚೈಲ್ಡ್, ಇವನ್ನ ಬದಿಗಿಟ್ರಿ ಅನ್ನೋ ರೀತಿಯಲ್ಲಿ ಇವನಿಗೆ ಅರ್ಥ ಆಗಲ್ಲ, ಇದನ್ನೆಲ್ಲ ಮಾತಾಡೋದು ಬೇಡ ಇವನ್ ಮುಂದೆ ಅಂತ ಅನ್ಕೊಂಡು ಏನ್ ಮಾಡಿದ್ದಾರೆ? ಸಪರೇಟ್ ಮಾಡಿದ್ದಾರೆ. ಆದ್ರೆ ಕರ್ತನು ಯಾವ ಒಂದು ಸ್ಥಿತಿಯಲ್ಲಿ ಈ ಒಂದು ದಾವೀದನನ್ನು ನಿಲ್ಲಿಸ್ತಾ ಇದೆ ನೋಡ್ರಿ. 1ನೇ ಸಮುವೇಲ 16ನೇ ಅಧ್ಯಾಯ 12ನೇ ವಚನ. ಯೆಹೋವನು ಸಮುವೇಲನಿಗೆ, ದಾವೀದ ಬಂದು ಕುರಿ ಕಾಯ್ಕೊಂಡು ಆ ಕುರುಬನ ಗೋಣಿ ತಲೆಗೆ ಹಾಕೊಂಡು ಕೋಲನ್ನ ಇಟ್ಕೊಂಡು ಕವಡೆಯನ್ನ ಇಟ್ಕೊಂಡು ಕಲ್ಲನ್ನ ಇಟ್ಕೊಂಡು 4 ಕುರಿಗಳನ್ನ ಬಂದು ಹೊಡ್ಕೊಂಡು ಆಟ ಆಡ್ಕೊಂಡು ಬರ್ತಾ ಇದ್ದಾನೆ. ಯೆಹೋವನು ಸಮುವೇಲನಿಗೆ ಹೇಳ್ತಾ ಇದ್ದಾನೆ, ಎದ್ದು ಇವನನ್ನು ಅಭಿಷೇಕಿಸು, ನಾನು ಆರಿಸಿಕೊಂಡವನು ಇವನೇ ಎಂದು ಆಜ್ಞಾಪಿಸಲು ಸಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲೇ ಅಭಿಷೇಕಿಸಿದನು. ಕೂಡಲೇ ಯೆಹೋವನ ಆತ್ಮವು ದಾವೀದನ ಮೇಲೆ ಬಂದು ನೆಲೆಗೊಂಡಿತು. ಅನಂತರ ಸಮುವೇಲನು ರಾಮಕ್ಕೆ ಹೊರಟು ಹೋದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದುವರೆಗೆ ಕುರುಬನಾಗಿದ್ದಂತ ದಾವೀದನಿಗೆ ಏನ್ ನಡೀತಾ ಇದೆ? ಅಲ್ಲಿ ಒಂದು ಅಭಿಷೇಕ ನಡೀತಿದೆ, ರಾಜ್ಯಾಭಿಷೇಕ ನಡೀತಾ ಇದೆ. ಏನಂತ ಅನ್ಕೊಂಡು ಆ ಅಭಿಷೇಕ ಅವನನ್ನ ಇಸ್ರೇಲ್ ಜನರ ಮೇಲೆ ರಾಜನಾಗಿ ನಿಲ್ಲುತ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಅದುವರೆಗೂ ಆತನು ಕನ್ನಡಿ ಮುಂದೆ ನಿಲ್ಲುವಾಗ ದಾವೀದನು ಏನ್ ಅನ್ಕೊಂಡಿರ್ಬೋದು ಅಂತಂದ್ರೆ, ಒಂದು ದೊಡ್ಡ ಹಿಂಡು ಕುರಿನ ಸಾಕ್ಬೇಕು, ಒಳ್ಳೆ ಉಣ್ಣೆಗಳನ್ನ ಕೊಡುವಂತ ಮತ್ತು ಒಳ್ಳೆ ಹಾಲನ್ನು ಕೊಡುವಂತ ಮತ್ತು ಒಳ್ಳೆ ಮರಿಯನ್ನು ಇಯುವಂತ ಒಂದು ಹಿಂಡನ್ನು ಸರಿ. ಯಾಕೋಬನ ಕಥೆಯನ್ನು ಕೇಳಿರ್ತಾನೆ. ಯಾಕೋಬನ ಕುರಿತು ಒಂದು ಕುರಿ ಹಿಂಡನ್ನ ಸಾಕ್ತಿದ್ದವನು, ಮತ್ತೆ ಕುರಿ ಹಿಂಡುಗಳಲ್ಲಿ ಅದು ಈಯುವಂತೆ ಆತನಿಗೆ ದೇವರೇ ಟೆಕ್ನಿಕ್ ಅನ್ನು ತಿಳಿಸಿದನು. ಅದೇ ರೀತಿಯಲ್ಲಿ ನಾನು ಯಾಕೋಬನಂತೆ ದೊಡ್ಡ ಕುರಿ ಹಿಂಡನ್ನ ಕಾಯಬೇಕು.
ಆದರೆ ಯಾವಾಗ ಸಮುವೇಲ ಬಂದು ಅಭಿಷೇಕಿಸಿ ಹೋದ್ನೋ, ಆತನ ಕನ್ನಡಿ ಮುಂದೆ ನಿಂತಾಗ ಆತನ ಹೇಳ್ತಾ ಇದ್ದಾನೆ, ನಾನು ಇಸ್ರೇಲ್ ದೇಶದ ಒಂದು ದೊಡ್ಡ ರಾಜನಾಗಬೇಕು. ಹಲ್ಲೆಲೂಯಾ. ಇಸ್ರೇಲ್ ದೇಶದ ದೊಡ್ಡ ರಾಜನಾಗಿ ನಾನು ಈ ಇಸ್ರೇಲ್ ದೇಶದ ದೇವರ ಚಿತ್ತಾನುಸಾರವಾಗಿ ಪರಿಪಾಲನೆಯನ್ನ ಮಾಡಬೇಕು. ಹಲ್ಲೆಲೂಯಾ. ಇವತ್ತಿನ ದಿವಸ ಪ್ರಿಯರೇ, ಕರ್ತನ ಕಡೆಯ ದಿವಸಗಳಲ್ಲಿ, ಈ ವರ್ಷದ ಕಡೆಯ ದಿವಸದಲ್ಲಿ ನಮ್ಮನ್ನ ಕರ್ತನ ಕರೆದಿದ್ದಾನೆ. ಏನಕ್ಕೆ ಅಂತಂದ್ರೆ, ನಿನ್ನೆ ದಿವಸ ಯಾಕೋಬನು ಏನಾಗ್ಬೇಕು? ಆತನ ಇಸ್ರೇಲನಾಗಿ, ನಮ್ಮಲ್ಲಿರುವಂತಹ ಯಾಕೋಬನು ಏನಾಗ್ಬೇಕು? ಇಸ್ರೇಲಾಗಿ ಮಾರ್ಪಡಬೇಕು. ಅದೇ ರೀತಿಯಲ್ಲಿ ಕರ್ತನು ಆ ಇಸ್ರೇಲನಾಗಿ ಮಾರ್ಪಡುವುದಾದ್ರೆ, ಕರ್ತನು ಕುರುಬನಂತೆ ಇರುವಂತಹ ನಮ್ಮೊಳಗಿರುವಂತಹ ದಾವೀದನನ್ನ ಇವತ್ತಿನ ದಿವಸ ರಾಜನಾಗಿ ನಾನು ಮಾಡಲು ಹೋಗ್ತಾ ಇದ್ದೇನೆ. ಹಲ್ಲೆಲೂಯಾ. ರಾಜನಾಗಿ ಆತನು ನಿಲ್ಲಿಸಲಿಕ್ಕೆ ಹೋಗ್ತಾ ಇದ್ದೇನೆ ಪ್ರಿಯರೇ. ಅದಕ್ಕೋಸ್ಕರ ಸಿದ್ಧವಾಗ್ರಿ. ಇವತ್ತಿನ ದಿವಸ ಕರ್ತನು ದೊಡ್ಡ ಕಾರ್ಯವನ್ನ ನಮ್ಮ ಜೀವಿತದಲ್ಲಿ ಮುಂದಿನ ವರ್ಷದಲ್ಲಿ ಕರ್ತನು ಮಾಡ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವನು ಇಷ್ಟ ತಂದೆಯ ಮುಖಾಂತರ ಮಾತ್ರ ಕಡೆಗಣಿಸಲ್ಪಟ್ಟವನು ಮಾತ್ರವಲ್ಲ, ಇವನು ಯಾರ ಹತ್ರ ಕಡೆಗಣಿಸಲ್ಪಟ್ಟವನು? ಸೌಲನನ್ನು ನೋಡ್ರಿ. ಸೌಲ ಇನ್ನೊಂದು ಘಟನೆ ಅದು ಇವತ್ತಿನ ದಿವಸ ಡಿಸ್ಕಸ್ ಮಾಡೋದಕ್ಕೆ. ತಂದೆ ಏನಂತ ಕಳಿಸ್ತಾನೆ? ಆ ಒಂದು ಯುದ್ಧ ಮಾಡ್ಕೊಂಡ್ ಬಾ ಅಂತ ಅನ್ಕೊಂಡು ದಾವೀದನ ಕಳಿಸ್ತಾನೆ. ಬುತ್ತಿನ ಕೊಟ್ಟು ಕಳಿಸ್ತಾನೆ. ಅವನಿಗೆ ಬುತ್ತಿ ಕೊಟ್ಟು ಬಾರಪ್ಪ ಅಂತ ಅನ್ಕೊಂಡು. ಯಾಕಂದ್ರೆ ನೋಡ್ರಿ, 11 ಜನ ಪ್ಲೇಯರ್ಸ್ ಇದ್ರೆ 3 ಜನ ವಾಟರ್ ಮ್ಯಾನ್ಸ್ ಇರ್ತಾರೆ ಅಲ್ವಾ? ಯಾರು ಗೇಮ್ಸ್ ಅಲ್ಲಿ ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. 15 ಜನ ಆರಿಸ್ಕೊಳ್ಪಡ್ತಾರೆ, 4 ಜನ ಎಕ್ಸ್ಟ್ರಾ ಇರ್ತಾರೆ, 11 ಜನ ಆಟ ಆಡ್ತಾ ಇರ್ತಾರೆ. ಈ 4 ಜನ ಎಕ್ಸ್ಟ್ರಾ ಅವ್ರದ್ದು ಏನ್ ಕತೆ ಅಂತಂದ್ರೆ, ಬ್ಯಾಟ್ ಇಲ್ಲ ಅಂದ್ರೆ ಬ್ಯಾಟ್ ಹೋಗಿ ತಗೊಂಡು ಕೊಡ್ಬೇಕು, ಪ್ಯಾಡ್ ಇಲ್ಲ ಅಂದ್ರೆ ಪ್ಯಾಡ್ ಹೋಗಿ ತಗೊಂಡು ಕೊಡ್ಬೇಕು, ವಾಟರ್ ಅವ್ರಿಗೆ ನೀರಿಲ್ಲ ಅಂದ್ರೆ ನೀರು ಹೋಗಿ ಅವ್ರಿಗೆ ಓಡ್ಕೊಂಡು ತಗೊಂಡು ಕೊಡ್ಬೇಕು. ಯಾರಿಗೆ? 11 ಪ್ಲೇಯರ್ಸ್. ಆದ್ರೆ ಎಕ್ಸ್ಟ್ರಾ ಮ್ಯಾನ್ ಆಗಿರುವಂತ ಈ ದಾವೀದನನ್ನ ಕರ್ತನು ಮುಖ್ಯ ಒಂದು ಪ್ಲೇಯರ್ ಆಗಿ, ಒಂದು ಫಸ್ಟ್ ಅಂದ್ರೆ ಏನಂತಾರೆ, ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕರ್ತನು ಕಳಿಸ್ತಿರೋದನ್ನ ನಾವು ನೋಡ್ತೇವೆ. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ಎಕ್ಸ್ಟ್ರಾ ಪ್ಲೇಯರ್ ಆಗಿ ಬದಿಗೆ ನಿಂತಿರಬಹುದು, ಆದ್ರೆ ಕರ್ತನ ಹೇಳ್ತಾ ಇದ್ದಾನೆ, ನಿನ್ನನ್ನು ನಾನು ಮುಖ್ಯ ಒಂದು ಪ್ಲೇಯರ್ ಆಗಿ, ಮುಖ್ಯ ಆಯುಧವಾಗಿ ನಾನು ಮುಂದಿನ ದಿನಮಾನದಲ್ಲಿ ನಿನ್ನನ್ನು ಉಪಯೋಗಿಸಲಿಕ್ಕಿದ್ದೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನೋಡ್ರಿ, ಈತನು ತಂದೆಯಿಂದ ಇದನ್ನು ಕಡೆಗಣಿಸಲ್ಪಟ್ಟವನಾಗಿದ್ದನು. ಇವನು ಅಣ್ಣಂದ್ರು. ಮೊದಲನೇ ಸಮುವೇಲ 16:28 ವಚನವನ್ನು ನೋಡುವಾಗ, ದಾವೀದನು ಜನರ ಸಂಗಡ ಹೀಗೆ ಮಾತನಾಡುತ್ತಿರುವುದನ್ನು ಅವನ ಹಿರಿ ಅಣ್ಣನಾದ ಎಲೀಯಾಬನು ಕೇಳಿ ಕೋಪಗೊಂಡು, ನೀನು ಇಲ್ಲಿಗೆ ಬಂದಬೇಕೆ? ಅಡವಿಯಲ್ಲಿರುವ 4 ಕುರಿಗಳನ್ನು ಯಾರಿಗೊಪ್ಪಿಸಿ ಬಂದಿ? ನಿನ್ನ ಸೊಕ್ಕು ತುಂಟತನವು ನನಗೆ ಗೊತ್ತದೆ. ನೀನು ಯುದ್ಧವನ್ನು ನೋಡುವುದಕ್ಕೆ ಬಂದಿ, ನೀನು ಮ್ಯಾಚ್ ನೋಡಕ್ ಬಂದಿದ್ಯಾ ಅಂತ ಅನ್ಕೊಂಡು ಅವನು ಹೇಳ್ತಾನೆ. ನೀನು ಇಲ್ಲಿ ನಡೆಯುವಂತಹ ಯುದ್ಧವನ್ನು ನೋಡೋದಕ್ಕೆ ಬಂದಿದೀಯಾ. ಆದ್ರೆ ಅದರ ಅರ್ಥ ಏನು? ಎಲೀಯಾಬನಿಗೆ ಅವನ ಬಗ್ಗೆ ಏನಿದೆ? ಒಂದು ಕಡೆಗಣಿಸುವಿಕೆ. ಅವನ ಕನಿಷ್ಠನಾಗಿ ನೋಡ್ತಾ ಇದ್ದೀನಿ, ಏನು ಅಲ್ಲ, ಏನಕ್ಕೂ ಪ್ರಯೋಜನ ಇಲ್ಲ ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ದೇನೆ. ಇವತ್ತಿನ ದಿವಸ ನಮ್ಮ ಜೀವಿತದಲ್ಲಿ ಈ ವರ್ಷ ಅನೇಕ ಬಾರಿ ನಮಗೆ ಅನಿಸಿರಬಹುದು, ನಮ್ಮನ್ನ ಅನೇಕ ಜನರು ಕಡೆಗಣಿಸಿರಬಹುದು. ನಾವು ಕನಿಷ್ಠರು, ನಾವು ಏನಕ್ಕೂ ಬಾರದವರು, ಏನು ಒಂದು ಒಳ್ಳೆ ಆಲೋಚನೆ ನಮಗಿಲ್ಲ, ಏನು ಜವಾಬ್ದಾರಿ ಇಲ್ಲ ಅಂತ ಅನ್ಕೊಂಡು ಅಂತಿರಬಹುದು. ಆದ್ರೆ ಕರ್ತನ ಹೇಳ್ತಾ ಇದ್ದಾನೆ, ನಿಮಗೆ ಎಂತ ಜವಾಬ್ದಾರಿಯನ್ನು ದಾವೀದನಿಗೆ ಕೊಡ್ತಾ ಇದ್ದಾರೆ? 4 ಕುರಿ ಕಾಯದಿದ್ದ ವ್ಯಕ್ತಿಯನ್ನ ಯಾರಾದ್ರೂ ತಂದು ರಾಜನಾಗಿ ಮಾಡ್ತಾನ? ಆದ್ರೆ ಕರ್ತನು ಮಾಡ್ತಾ ಇದ್ದಾರೆ, ಆ 4 ಕುರಿಗಳನ್ನು ಕೂಡ ನಿಯತ್ತಾಗಿ ಕಾದು ಆತನ ಅಲ್ಲಿ ನಂಬಿಗಸ್ತನಾಗಿರೋದ್ರಿಂದ ಆತನ ಕರ್ತನ ಹೇಳ್ತಾ ಇದ್ದಾರೆ, ಈ 4 ಕುರಿಗಳನ್ನು ಕಾಯ್ದಕ್ಕೆ ನೀನು ಯೋಗ್ಯನಲ್ಲ, ಇಸ್ರೇಲ್ ಜನರ ಮೇಲೆ ನಿನ್ನನ್ನು ರಾಜನಾಗಿ ನಾನು ನಿಲ್ಲಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಷ್ಟೇ ಅಲ್ಲ, ಸೌಲನಿಗೂ ಕೂಡ ಅವನನ್ನ ಸೈಜ್ ನೋಡಿದ್ರೆ ಹೇಳ್ತಾ ಇದ್ದಾನೆ, ಏನಂತ ಹೇಳ್ತಾ ಇದ್ದಾನೆ? 1 ಸಮುವೇಲ 16:32 ವಚನ ನೋಡೋಣ. 15ನೇ 32 ವಚನ, 17ನೇ 32 ವಚನ ಇಲ್ಲ. 1 ಸಮುವೇಲ 16:32 ದಾವೀದನ ಸೌಲನಿಗೆ 17ನೇ ಅಧ್ಯಾಯದಲ್ಲಿ ದಾವೀದನ ಸೌಲನಿಗೆ, ಆ ಫಿಲಿಸ್ಟಿಯನ ನಿಮಿತ್ತವಾಗಿ ಯಾವನು ಎದೆಗೆಡಬಾರದು, ನಿನ್ನ ಸೇವಕರಾದ ನಾನು ಹೋಗಿ ಅವನೊಡನೆ ಯುದ್ಧ ಮಾಡುವೆನು ಅನ್ನಲು ಸೌಲನು ಅವನಿಗೆ ಏನನ್ನ ಹೇಳ್ತಾ ಇದ್ದಾನೆ? ನೀನು ಅವನೊಡನೆ ಕಾದಾಡಲಾರಿ, ನೀನು ಇನ್ನೂ ಹುಡುಗನು, ಅವನಾದರೂ ಚಿಕ್ಕಂದಿನಿಂದಲೇ ಯುದ್ಧ ವೀರನು ಎಂದು ಹೇಳಿದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಏನ್ ಸೌಲ ಹೇಳ್ತದೆ? ನಿನ್ಗೆ ಆಗಲ್ಲ ಅದು. ಅವನು ಪಳಗಿದಾನೆ, ಅವನ ಎತ್ತರ ನೋಡು, ಅವನ ಹೈಟ್ ನೋಡು, ಅವನ ಕತ್ತಿ ನೋಡು, ಅವನ ಗುರಾಣಿ ನೋಡು ಅಂತ ಅನ್ಕೊಂಡು ಸೌಲ ಹೇಳಿ ಏನಂತ ನಿನ್ಗೆ ಆಗೋದಿಲ್ಲ ಅಂತ ಅನ್ಕೊಂಡು ಅವನನ್ನ ಕಡೆಗಣಿಸ್ತಾ ಇದ್ದಾನೆ.
ಈ ವರ್ಷ ನಮ್ಮನ್ನ ಅನೇಕ ಜನರು ಕಡೆಗಣಿಸಿರುವುದು ಬೇರೆ, ಆದ್ರೆ ಕರ್ತನು ಇವತ್ತಿನ ದಿವಸ ಹೇಳ್ತಾ ಇದ್ದಾನೆ, ಮುಂದಿನ ವರ್ಷ ಕರ್ತನು ತಾನೇ ನಮ್ಮನ್ನ ಮೇಲಕ್ಕೆ ತರಲಿಕ್ಕಿದ್ದಾನೆ. ಹಲ್ಲೆಲೂಯಾ. ದಾವೀದನನ್ನ ಯಾವ ರೀತಿ ಅಭಿಷೇಕಿಸಿ ಮೇಲಕ್ಕೆ ತಂದನೋ ಅದೇ ರೀತಿಯಲ್ಲಿ ಆತನು ನಮ್ಮನ್ನು ಕೂಡ ಮೇಲಕ್ಕೆ ತರಲಿಕ್ಕಿದೆ. ಅಂದ್ರೆ ನೋಡ್ರಿ, ದೇವರ ಅಭಿಷೇಕಕ್ಕೆ ಎಷ್ಟು ಶಕ್ತಿ ಇದೆ ಅಲ್ವಾ. 4 ಕುರಿ ಕಾಯುವವನನ್ನ ಲಕ್ಷಾನುಗಟ್ಟಲೆ ಜನರ ಮೇಲೆ ರಾಜನನ್ನಾಗಿ ಮಾಡ್ತೀವಿ. ಅದೇ ರೀತಿಯಲ್ಲಿ ಎಲಿಯಾವ ಹೇಳ್ತಾರೆ, ನೀನು ತುಂಟ ವ್ಯಕ್ತಿ ಅಂತ ಅನ್ಕೊಂಡು ಹೇಳುವಾಗ ಅನೇಕ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೋಸ್ಕರವಾಗಿ ನಿಲ್ಲಿಸ್ತಾರೆ. ಆ ನಂತರ ಯಾವ ಕೆಲಸಕ್ಕೆ ಕಳಿಸ್ತಾ ಇದ್ದಾನೆ ಅವರ ತಂದೆ, ಕುರಿ ಕಾಯುವುದಕ್ಕೆ ಮತ್ತು ಬುತ್ತಿಯನ್ನು ಕೊಟ್ಟು ಬರೋದಕ್ಕೆ ವಾಟರ್ ಬಾಯ್ ತರ ಇದ್ದಂತಹ ವ್ಯಕ್ತಿಯನ್ನ ಏನ್ ಮಾಡ್ತಾರೆ, ಮೇನ್ ವ್ಯಕ್ತಿಯಾಗಿ ಕರ್ತನು ನಿಲ್ಲಿಸ್ತಾರೆ. ಸೌಲನ ಹೇಳ್ತಾ ಇದ್ದಾನೆ, ನಿನ್ಗೆ ಆಗಲ್ಲ ಯುದ್ಧ ಮಾಡೋದಕ್ಕೆ, ಆ ಯುದ್ಧ ಮಾಡೋದಕ್ಕೆ ಕತ್ತಿನೇ ಎತ್ತಕ್ಕಾಗಲ್ಲ ಅಂತ ಅನ್ಕೊಂಡು ಹೇಳುವ ರೀತಿಯಲ್ಲಿ ಸೌಲ ಹೇಳ್ತಾನೆ. ಆದ್ರೆ ಅವನು ಮತ್ತೆ ಏನಾಗ್ತಾನೆ, ಅವನು ರಣಶೂರನಾಗ್ತಾನೆ. ಹಲ್ಲೆಲೂಯಾ. ಇದಕ್ಕೆಲ್ಲ ಏನ್ ಕಾರಣ ಬೇರೆ? ಇದಕ್ಕೆಲ್ಲ ಏನ್ ಕಾರಣ? ದೇವರ ಆಯ್ಕೆ ಮತ್ತು ಅದರಲ್ಲಿ ದೇವರ ಅಭಿಷೇಕ ಎಂದು ನಾವು ನೋಡ್ತಾ ಇದ್ದೇವೆ. ಇವತ್ತಿನ ದಿವಸ ಕರ್ತನ ಅಭಿಷೇಕವನ್ನ ಹೊಂದುವುದಕ್ಕೆ ಎಷ್ಟು ಜನ ಸಿದ್ಧರಿದ್ದೀರಾ? ಹಲ್ಲೆಲೂಯಾ. ಕರ್ತನ ಅಭಿಷೇಕವನ್ನ, ಯಾಕಂತಂದ್ರೆ ಕರ್ತನ ಎಲ್ಲವನ್ನ ತಲೆ ಕೆಳಗಾಗಿ ಮಾಡಲು ಶಕ್ತನಾಗಿದೆ. ಇವತ್ತಿನ ದಿವಸ ನಮಗೆ ಶ್ರಮತೆ ಏನೂ ಇಲ್ಲದೆ ಇರಬಹುದು, ಜ್ಞಾನ ಏನೂ ಇಲ್ಲದೆ ಇರಬಹುದು, ತಿಳುವಳಿಕೆ ಏನೂ ಇಲ್ಲದೆ ಇರಬಹುದು. ಆದ್ರೆ ನೀನು ಕರ್ತನನ್ನ ನೀನು ಅವಲಂಬಿಸೋದಾದ್ರೆ ಇವತ್ತಿನ ದಿವಸ ನಾವು ಕನ್ನಡಿಯ ಮುಂದೆ ನಾವು ನಿಂತು ನೀನು ದೇವರ ಅಭಿಷಕ್ತನಾಗಿ ನಿಲ್ಲುತ್ತೀಯ ಅಂತ ಅನ್ಕೊಂಡು ಹೇಳುವುದಾದ್ರೆ, ಅಥವಾ ನಿಮ್ಮ ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ತಾಯಿ ತಂದೆ ಮಕ್ಕಳಾಗಿರ್ಬೋದು, ಅವರನ್ನು ನೋಡಿ ಕೂಡ ಅವರಲ್ಲಿ ಬಲಹೀನತೆಗಳು ಪಾಪಗಳಿದ್ದರೂ ಕೂಡ ಅವರನ್ನ ನೋಡಿ ಇವರನ್ನ ಕರ್ತನ ಅಭಿಷೇಕದಿಂದ ನಿಲ್ಲಿಸುತ್ತಾರೆ ಎಂದು ನಂಬಿಕೆ ನುಡಿಗಳನ್ನ ನುಡಿಯುವುದಕ್ಕೆ ನಿಮಗೆ ಸಾಧ್ಯ. ಯಾಕಂದ್ರೆ ಸಮುವೇಲನು ಕೂಡ ಇದನ್ನ ಹೇಳುವುದಕ್ಕೆ ಹೆದರದ, ಇದನ್ನ ಹೇಳುವುದಕ್ಕೆ ನಡುಗದ. ಅಲ್ಲಿ ದೇವರು ಹೇಳುವಾಗ ಅವನು ಏನು ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಇವನೇ ಆ ಅರಸನು, ಅಭಿಷೇಕ ಮಾಡು ಎಂದು ಹೇಳುವಾಗ ಅಭಿಷೇಕಿಸಲ್ಪಟ್ಟರೆಂದು ನಾವು ನೋಡ್ತಾ ಇದ್ದೇವೆ. ಇವತ್ತಿನ ದಿವಸ ಬೇರೆ ಕರ್ತನ ಸನ್ನಿಧಾನ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ. ಕರ್ತನು ಆತನು ಉನ್ನತವಾದ ಕಾರ್ಯವನ್ನ ಮಾಡುವ ಆತನಾಗಿದ್ದಾನೆ. ಮುಂದಿನ ವರ್ಷಕ್ಕೆ ನಾವು ಅನೇಕ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದೇವಲ್ಲ, ಆ ನಿರೀಕ್ಷೆಗಳನ್ನ ಎಂದೂ ಕೂಡ ಹೊಸ್ತಾಕೋದು ಬೇಡ. ಆ ನಿರೀಕ್ಷೆಗಳನ್ನ ಬೀಜ ಬಿತ್ತಿದೆಯಲ್ಲ, ಆ ಮಣ್ಣನ್ನ ಕದಡೋದು ಬೇಡ. ಆ ಬೀಜ ಬಿತ್ತಿರುವಂತ ಜಾಗ ಹಾಗೆ ಇರಲಿ. ಅದರ ಮೇಲೆ ನನ್ನ ದೇವರ ಆ ಜೀವಜಲ ಬೀಳುವಾಗ, ಆ ಕರ್ತನ ಕೃಪೆ ಬೀಳುವಾಗ ಅದು ಎತ್ತರವಾಗಿ ಬೆಳೆಯುವಂತಹ ಒಂದು ಮರವಾಗಿರ್ತದೆ. ಹಲ್ಲೆಲೂಯಾ. ಓ, ನನ್ನ ಗಂಡ ಬದಲಾವಣೆಯೇ ಆಗಲ್ಲ, ನನ್ನ ಮಕ್ಕಳು ಬದಲಾವಣೆಯೇ ಆಗಲ್ಲ, ನನ್ನ ಹೆಂಡತಿ ಬದಲಾವಣೆಯೇ ಆಗಲ್ಲ, ನನ್ನ ತಂದೆ ತಾಯಿ ಬದಲಾವಣೆ ಆಗಲ್ಲ ಅದನ್ನು ಕೂತಿರುವ ನಮಗೆ ಕರ್ತನ ಹೇಳ್ತಾ ಇದ್ದಾರೆ, ಈ ಮುಂದಿನ ವರ್ಷ ನಾನು ಅದನ್ನು ಮಾಡಿ ತೋರಿಸ್ತೇನೆ. ಹಲ್ಲೆಲೂಯಾ. ನಾನು ಅದನ್ನು ಮಾಡಿ ತೋರಿಸ್ತೇನೆ. ನಂಬಿಕೆ ನಮ್ಮಲ್ಲಿರುವುದಾದರೆ ಬೇರೆ, ಆ ಕಾಣದೇ ಇರುವುದನ್ನ ನಾವು ಕಾಣುವವರಾಗುತ್ತೇವೆ. ಹಲ್ಲೆಲೂಯಾ. ಮನುಷ್ಯ ಪ್ರಯತ್ನದಿಂದ ಏನು ಆಗ್ತಾ ಇಲ್ವಾ? ಮನುಷ್ಯ ಪ್ರಯತ್ನದಿಂದ ಏನು ಆಗಲ್ಲ. ಯಾಕಂದ್ರೆ ಮನುಷ್ಯರನ್ನ ನೆಚ್ಚಿಕೊಂಡು ಅವನು ಶಾಪಗ್ರಸ್ತನಾಗಿದ್ದಾನೆ. ನೀನು ನಿನ್ನ ದೇವರನ್ನು ನೆಚ್ಚಿಕೊಳ್ಳುವುದಾದರೆ ಹೂವು ಆ ಮುಳ್ಳಿನಂತೆ ಇರುವಂತಹ ಸ್ವಭಾವಗಳನ್ನ ಹೂವುಗಳಂತೆ ಮಾಡಲು ಕರ್ತನು ಶಕ್ತರಾಗಿದ್ದಾರೆ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿನ ದಿವಸ ಕರ್ತನ ಸಂಧಾನ ಹೇಳೋಣ, ನಂಬಿಕೆಯಿಂದ ನುಡಿಯೋಣ ಬೇರೆ. ನಿಮ್ಮ ಗಂಡನ ಮೇಲೆ ನುಡಿದು ಯೇಸುವಿನ ನಾಮದಲ್ಲಿ, ಓ ನಿಮ್ಮ ಮಕ್ಕಳ ಮೇಲೆ ನುಡಿದು ಯೇಸುವಿನ ನಾಮದಲ್ಲಿ, ನಿಮ್ಮ ಹೆಂಡತಿಯ ಮೇಲೆ ನುಡಿದು ಯೇಸುವಿನ ನಾಮದಲ್ಲಿ, ಓ ನಿಮ್ಮ ತಂದೆ ತಾಯಿಯ ಮೇಲೆ ರಕ್ಷಣೆ ಹೊಂದಿಲ್ವಾ ಅವರ ಮೇಲೆ ಹೇಳ್ರಿ, ನೀವು ರಕ್ಷಣೆ ಹೊಂದುತ್ತೀರ ಯೇಸುವಿನ ನಾಮದಲ್ಲಿ. ಓ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪರಿಶುದ್ಧನಾದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಹಿಮೆಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸ್ತುತಿಗೆ ಯೋಗ್ಯನಾದ ದೇವರ ನಾಮಕ್ಕೆ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ಯು ಜೀಸಸ್. ಹಲ್ಲೆಲೂಯಾ. ಪರಿಶುದ್ಧನೇ, ಸರ್ವಶಕ್ತನೇ, ಸರ್ವಬಲವನೇ ಕರ್ತನೇ, ದೊಡ್ಡ ಕಾರ್ಯವನ್ನ ಮಾಡುವ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಗ್ದಾನದ ಸಮಯವೂ ಇದು, ಮಹತ್ವವಾದ ದಿನವೂ ಇದು. ವಾಗ್ದಾನದ ಸಮಯವೂ ಇದು, ಮಹತ್ವವಾದ ದಿನವೂ ಇದು. ಯಾಕೋಬ್ ಇಸ್ರಾಯೇಲ್
ವಾಗ್ದಾನದ ಸಮಯವೂ ಇದು, ಮಹತ್ವವಾದ ದಿನವೂ ಇದು. ವಾಗ್ದಾನದ ಸಮಯವೂ ಇದು, ಮಹತ್ವವಾದ ದಿನಗಳು ಇದು. ಯಾಗೋವೆ ಸಾರಾಗಿ ನಿಲ್ಲುವ ಗುರುವ ರಾಜನಾಗಿ ಹೇಳು. ಯಾಗೋವೆ ಸಾರಾಗಿ ನಿಲ್ಲುವ ಗುರುವ ರಾಜನಾಗಿ ಹೇಳು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಲ್ಲೆಲೂಯಾ. ಪರಿಶುದ್ಧರಾದವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮಲ್ಲಿ ಕರ್ತನೆ ಯಾಕೋಬನಂತ ಯಾವ ಯಾವ ಸ್ವಭಾವಗಳಿವೆ, ಕರ್ತನೆ ನಿನಗೆ ವಿರುದ್ಧವಾದ ಯಾವ ಯಾವ ಸ್ವಭಾವಗಳಿದ್ದವು, ಕರ್ತನೆ ಅದನ್ನೆಲ್ಲವನ್ನ ಮಾರ್ಪಡಿಸು ಸ್ವಾಮಿ. ಹಲ್ಲೆಲೂಯಾ. ನಮಗೊಂದು ಕರ್ತನೆ ವೈಯಕ್ತಿಕವಾದ ನಿನ್ನ ಜೊತೆ ಸಂಧಿಸುವಿಕೆ ಉಂಟಾಗುವ ಕಾರಣ ಕರ್ತನೆ ಎಲ್ಲ ಯಾಕೋಬುಗಳನ್ನ ಕರ್ತನೆ ನೀನು ಇಸ್ರಾಯೇಲರನ್ನಾಗಿ ಮಾಡುವುದಕ್ಕಾಗಿ ಸ್ತೋತ್ರ ಯೇಸಪ್ಪ. ಅದೇ ರೀತಿಯಲ್ಲಿ ಕರ್ತನೆ ಯಾರ್ಯಾರು ಕರ್ತನೆ ಕಡೆಗಣಿಸಲ್ಪಟ್ಟಿದ್ದಾರೋ, ಗುರುವರ ರೀತಿಯಲ್ಲಿ ಕರ್ತನೆ 3-4 ಕುರಿಗಳನ್ನ ಕಾಯುವ ರೀತಿಯಲ್ಲಿ ಕಡೆಗಣಿಸಲ್ಪಟ್ಟಿದ್ದಾರೋ, ಅಸಡ್ಡೆಯಾಗಿದ್ದಾರೋ ಕರ್ತನೆ ಅವರನ್ನ ಸ್ವಾಮಿ ಕರ್ತನೆ ನೀನು ಸ್ವಾಮಿ ರಾಜರನ್ನಾಗಿ ಈ ಯಾಜಕರನ್ನಾಗಿ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ನಾವು ನಂಬಿಕೆಯಿಂದ ನುಡಿತಾ ಇದ್ದೇವೆ ಸಭಾ ಕರ್ತನೆ. ನಮ್ಮ ಜೀವನದಲ್ಲಿ ಯಾರು ಕರ್ತನೆ ರಾಜ ಕಡೆಗಣಿಸಿದಾರೋ ಕರ್ತನೆ ನಮಗೆ ನಾವೇ ಹೇಳ್ತಾ ಇದ್ದೇವೆ ಕರ್ತನೆ, ನನ್ನನ್ನು ನೀನು ರಾಜರಾಗಿ ಮಾಡಲು ಶಕ್ತರಾಗಿದೆ ಕರ್ತನೆ. ನಮ್ಮ ಗಂಡರನ್ನ, ಹೆಂಡತಿಯರ, ಮಕ್ಕಳನ್ನ ಕರ್ತನೆ, ನನ್ನ ತಾಯಿಯರನ್ನ ಸ್ವಾಮಿ ಕರ್ತನೆ, ಸಹೋದರರನ್ನ ರಾಜರನ್ನಾಗಿ ಮಾಡಲು ಶಕ್ತರಾಗಿದೆ ಕರ್ತನೆ. ನಂಬಿಕೆಯಿಂದ ಪ್ರವಾದನೆ ರೂಪಕವಾಗಿ ನಾವು ನುಡಿತಾ ಇದ್ದೇವೆ ಯೇಸುವಿನ ನಾಮದಲ್ಲಿ. ನೀನು ಅದ್ಭುತ ಮಾಡು, ನೀನು ಕಾರ್ಯ ಮಾಡು, ನೀನು ಬಿಡುಗಡೆಯನ್ನು ಕೊಡು ಸ್ವಾಮಿ. ಅದು ದೊಡ್ಡ ಕಾರ್ಯವನ್ನ ಮಾಡಿದ ಮಹಿಮೆ ಹೊಂದುವುದಕ್ಕಾಗಿ ಸೋದರ ಇವತ್ತಿನ ದಿವಸವೂ ಕೂಡ ಕರ್ತನೆ ಅನೇಕ ಜನರು ನಾವು ಉಪವಾಸದಿಂದ ಇದ್ದೇವೆ ಕರ್ತನೆ. ನಮ್ಮ ಉಪವಾಸವನ್ನ ಮಾನಿಸು ಕರ್ತನೆ, ನಮ್ಮ ಉಪವಾಸವನ್ನ ಸ್ವೀಕರಿಸು. ಈ ಒಂದು ಉಪವಾಸ ಪ್ರಾರ್ಥನೆಯಲ್ಲಿ ಕರ್ತನೆ ರಾಜ ವೈಯಕ್ತಿಕ ಉಪವಾಸ ಪ್ರಾರ್ಥನೆಯಲ್ಲಿ ನಮ್ಮಲ್ಲೊಂದು ಮಾರ್ಪಾಟುಗಳಾಗಲಿ ಸ್ವಾಮಿ, ನಮ್ಮಲ್ಲೊಂದು ಬದಲಾವಣೆಗಳಾಗಲಿ ಕರ್ತನೆ. ನಮ್ಮ ಸ್ಥಿತಿಗಳು ಬದಲಾವಣೆ ಆಗಲಿ, ನಮ್ಮ ಸ್ಥಾನಗಳು ಬದಲಾವಣೆ ಆಗಲಿ, ನಮ್ಮ ಜ್ಞಾನ ಬದಲಾವಣೆ ಆಗಲಿ, ನಮ್ಮ ತಿಳುವಳಿಕೆಗಳು ಬದಲಾವಣೆ ಆಗಲಿ. ವಿರೋಧವಾಗಿ ಕಾರ್ಯ ಮಾಡುವಂತ ಎಲ್ಲ ಸೈತಾನ ಅಂಧಕಾರ ಶಕ್ತಿಗಳ ಬಲಗಳನ್ನ, ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಬಿಡುಗಡೆ ಮುಂಚೆ ಮಾಡಿರುತ್ತಾರೆ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ಳಿ. ಜೀವವುಳ್ಳ ತಂದೆಯೇ, ಆಮೆನ್.